ಇಲ್ಲಿ ಒಂದು ವಿಶೇಷತೆ ಇದೆ. ಮಂಗಳಾರತಿ ಮಹಾಮಂಗಳಾರತಿ ಆಗುವಾಗ ನವಿಲು ಬಂದು ಇಲ್ಲಿ ಸೌಂಡ್ ಮಾಡುತ್ತೆ. ಅದು ಕೂಗುತ್ತೆ. 30,000ವರೆಗೂ ಆಯ್ತು ಕಾಲು ನೋವು. ಮೆಟ್ಲು ಹತ್ತಬಾರ್ದು, ಕೆಳಗಡೆ ಕುತ್ಕೋಬಾರ್ದು ಅಂತ ಎಲ್ಲ ಹೇಳಿದ್ರು. ಅಂದ್ರೂ ನಾನು ಅದೇ ನೋವಿನಲ್ಲಿ ಮೇಲೆ ಬಂದೆ. ಒಂದ್ 5 ವಾರ ಬಂದಿದ್ದೀನಿ ಅಷ್ಟೇ. ನನಗೆ ಕಾಲು ನೋವು ಏನೂ ಇಲ್ಲ. ತೀರ್ಕೊಂಡ್ರು, ನಮ್ ದೊಡ್ಡನ ತೀರ್ಕೊಂಡ್ರು, ತೀರ್ಕೊಂಡ್ರು. ಆಶೀರ್ವಾದ ಕೊಡ್ತಾ ಇದ್ದಾರೆ ನನಗೆ. ನೋಡಿ, ನಿಮ್ಗೆ ದೃಷ್ಟಿ ಆಗಲ್ಲ, ನಾವೇ ಗ್ಯಾರಂಟಿ. ಓಕೆನಾ? ಏನಂತ ಕೇಳ್ಕೊಂಡೆ ದೇವ್ರನ್ನ? ಬರೆಯಕ್ಕೆ ಕೋಪ ಮಾಡ್ಕೊಂಡು ಈ ವೇಷಕ್ಕೆ ಹೋಗ್ತಾರ. ಈ ವೇಷದಿಂದ ಈ ವೇಷಕ್ಕೆ ಬರ್ತಾರೆ. ಇದ್ರಲ್ಲಿ ಒಂದಲ್ಲಿ ಹೂವ ಇರುತ್ತೆ, ಇನ್ನೊಂದ್ರಲ್ಲಿ ಹಣ್ಣು ಕಾಯಿ ಎಲ್ಲ ಪೂಜೆ ಸಾಮಾನು ಇರುತ್ತೆ. ಇದರಲ್ಲಿ ನಾವ್ ಏನ್ ಹರಕೆ ಹೊತ್ಕೊಂಡಿರ್ತೀವೋ ಅದನ್ನ ನಾವು ಹೂವ ಕಾವಡಿ ಅಂತ. ಚೆನ್ನಾಗಾಯ್ತು, ನಾವು ಚೆನ್ನಾಗಿದ್ವಿ. ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ, ನಿಮ್ ಮೇಲೇನೆ ಸದಾ ಇರ್ಲಿ. ನಿಮ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ನಾವು ಆ ಮುರುಗನಿಗೆ, ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಹರಿಸ್ತೀವಿ. ಒಬ್ಬರಿಗೆ ಜಾತ್ರೆ ಆದ್ರೆ ಮತ್ತೊಬ್ಬರಿಗೆ ಬದುಕು ಅಂತ ಹೇಳ್ತೀವಲ್ಲ, ಹಾಗೆ ಇವರಿಗೆ ಜಾತ್ರೆ ನೋಡಿ, ಆ ಮಕ್ಕಳಿಗೆ ಬದುಕು. ಹಲೋ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ಅನಿಕೇತನ ಯೂಟ್ಯೂಬ್ ಚಾನಲ್ನ ಇಂದಿನ ವಿಶೇಷತೆ ಸ್ವಾಮಿ ಸುಬ್ರಹ್ಮಣ್ಯನಿಗೆ ಮೀಸಲು, ಮುರುಗನಿಗೆ ಮೀಸಲು. ಮುರುಗ ಎಲ್ಲರಿಗೂ ವರ ಕೊಡುವಂತಹ ದೇವರು. ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಮತ್ತು ಪಾರ್ವತಿಯ ಪ್ರೀತಿಯ ಪುತ್ರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಯಾರು ಮಾಡೋದಿಲ್ಲ ಹೇಳಿ? ಹಲವಾರು ಕಾರಣಗಳಿಗಾಗಿ ಸುಬ್ರಹ್ಮಣ್ಯ ಹಲವಾರು ಪ್ರಾರ್ಥನೆಗಳನ್ನ ಈಡೇರಿಸುವಂತಹ ವಿಶೇಷ ದೇವರು ಅಂತ ಕೂಡ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಈ ದಿನದ ವಿಶೇಷತೆ ನಾವಿರುವಂಥದ್ದು ಆಡಿ ಕೃತಿಕೆಯಲ್ಲಿ, ಅಥವಾ ಆಡಿ ಕೃತಿಕೆಯ ಸಲುವಾಗಿ ಇಂದು ಇಲ್ಲಿ ಹಮ್ಮಿಕೊಂಡಿರುವಂತಹ ಅರೋಹರ ಅಂತಂದ್ರೆ ಸುಬ್ರಹ್ಮಣ್ಯನಿಗೆ ಸಲ್ಲುವಂತಹ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳುವ ನಿಮಿತ್ತ. ಆಡಿ ಕೃತಿಕೆಯನ್ನ ಆಡಿ ಕೃತಿಕಾ ನಕ್ಷತ್ರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಆರಾಧನೆಯನ್ನ ನೆರವೇರಿಸಲಾಗುವುದು. ಇದು ಸಾಮಾನ್ಯವಾಗಿ ತಮಿಳು ಹಬ್ಬವಾಗಿದ್ದು, ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಎರಡರಲ್ಲೂ ಸಹ ಇಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗುತ್ತದೆ. ತಿರುತ್ತಣೆ ಆಗಿರಬಹುದು, ಪಳನಿ ಆಗಿರಬಹುದು, ಇಲ್ಲೆಲ್ಲ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಹಬ್ಬ ಇದು. ಇದು ಲಿಟ್ರಲಿ ಸುಬ್ರಹ್ಮಣ್ಯನಿಗೆ ಸಲ್ಲುವಂತಹ ಆರಾಧನೆ. ಈ ಸುಬ್ರಹ್ಮಣ್ಯನ ವಿಶೇಷತೆಗಳೇನು, ಇಲ್ಲಿ ಬರುವಂತಹ ಕಾವಡಿ ಪೂಜೆ ಏನು? ಈ ಅರೋಹರ ಅಥವಾ ಆಡಿ ಕೃತಿಕೆಯಲ್ಲಿ ಸುಬ್ರಹ್ಮಣ್ಯನಿಗೆ ಕಾವಡಿ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಕಾವಡಿ ಅಂದ್ರೇನು ಹಾಗಾದ್ರೆ? 2 ಹೆಗಲಗಳ ಮೇಲೆ ಒಂದು ರೀತಿಯ ಬೊಂಬಿನಲ್ಲಿ ಆಚೆ ಈಚೆ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಎಲ್ಲ ಅದರಲ್ಲಿ ಪೂಜಾ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಅರೋಹರ ಅರೋಹರ ಮುರುಗನಿಗೆ ಅರೋಹರ ಅಂತ ಹೇಳಿ ಬರ್ತಾ ಇರ್ಬೇಕಾದ್ರೆ ಆ ವಿಶೇಷವಾದಂತಹ ಸಾಮಗ್ರಿಯನ್ನ ನಾವು ಕಾವಡಿ ಅಂತ ಹೇಳ್ತೀವಿ. ಆ ಕಾವಡಿಯನ್ನ ಹೊತ್ತು ತರುವಂತಹ ಭಕ್ತರು ಏಕೆ ಇಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸೋದಕ್ಕೆ ಬರ್ತಾರೆ? ಆಡಿ ಕೃತಿಕೆಯ ವಿಶೇಷತೆ ಏನು? ಆ ದಿನದಂದು ಸುಬ್ರಹ್ಮಣ್ಯನಿಗೆ ಯಾವ ಯಾವ ಪೂಜೆಗಳು ನಡೆಯುತ್ತೆ ಅಂಡ್ ಇನ್ನಿತರ ಎಲ್ಲ ವಿಚಾರಗಳನ್ನ ನಾವು ಇಂದು ಸವಿಸ್ತಾರವಾಗಿ ನಿಮಗೆ ಸಲ್ಲಿಸುವಂತಹ ಸಮಯ ಅನಿಕೇತನ ಯೂಟ್ಯೂಬ್ ಚಾನೆಲ್ನಲ್ಲಿ. ಇವತ್ತು ಕಾವಡಿ ಹಬ್ಬದ ವಿಶೇಷ. ಕಾವಡಿ ಬಗ್ಗೆ ನಾನ್ ಹೇಳೋದಕ್ಕಿಂತ ಹೆಚ್ಚಿನದಾಗಿ
ಭಕ್ತರಿಂದ ಕೇಳಿದ್ರೆ ಇನ್ನಷ್ಟು ನಮಗೆ ಏನು ಮನಸ್ಪೂರ್ವಕವಾದಂತಹ ಏನು ಇನ್ಫಾರ್ಮೇಶನ್ಸ್ಗಳು ಸಿಗುತ್ತೆ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಮೇಘಲಾ ಅಂತ. ಮೇಘಲಾ, ಓಕೆ. ಬೆಂಗಳೂರಲ್ಲೇ ಇರೋದಾ? ಬೆಂಗಳೂರಿಗೆ ಹುಟ್ಟಿ ಬೆಳೆದಿರೋದು, ವಿಜಯನಗರ ಕೋಟ್ಲಾಕ್. ಓಕೆ ಓಕೆ. ನಮ್ಮ ಮನೆ ದೇವರು ಇವರು ಸುಬ್ರಹ್ಮಣ್ಯ ಸ್ವಾಮಿ. ಸಡಾರ್ ಅಂತ ಒಂದು 3 ವರ್ಷ ನಾವು ಬಿಟ್ಬಿಟ್ವಿ. ನಮ್ಮ ಮದರ್ ತೀರ್ಕೊಂಡ್ರು, ನಮ್ಮ ದೊಡ್ಡಣ್ಣ ತೀರ್ಕೊಂಡ್ರು, ಅವಾಗ ಮಾಡಂಗಿಲ್ಲ. ನಮ್ಮ ಎರಡನೇ ಅಣ್ಣ ತೀರ್ಕೊಂಡ್ರು. ಮತ್ತೆ ನನ್ಗೆ ಫೇಸ್ ಎಲ್ಲ ಈ ತರ ಆಯ್ತು. ಅದ್ ಯಾಕೆ ಅಂದ್ರೆ ಹರಕೆ ಏನಾದ್ರು ಇತ್ತ? ಅದು ದೇವರು ಬಂದ್ಬಿಟ್ಟು ನನ್ನ ಕನ್ಸಲ್ಲಿ ನಮ್ಮ ಅಣ್ಣ ಬಂದು ಹೇಳಿದ್ರು, ಮನೆ ದೇವರಿಗೆ ಕಾವಡಿ ಎತ್ತಬೇಕು, ನೀನ್ ಕಾವಡಿ ಎತ್ತಿದ್ರೆ ನಿನ್ ಫೇಸ್ ಮತ್ತೆ ಸರಿ ಹೋಗುತ್ತೆ ಅಂತ. ನೀನು ಸುಬ್ರಹ್ಮಣ್ಯ ದೇವರಿಗೆ ಹುಟ್ಟಿರೋದು ಅಮ್ಮ ಬೇಡ್ಕೊಂಡು, ಅದರಿಂದ ನಿನ್ಗೆ ಎಷ್ಟೇ ಕಷ್ಟ ಬಂದ್ರೇನು ನೀನು ದೇವ್ರನ್ನ ಬಿಡ್ಬೇಡ, ಮನೆ ದೇವ್ರನ್ನ. ನಾನಂದ್ರೆ ನಾನು ಯಾವತ್ತೂ ಎತ್ತಿಲ್ಲ, ಕಾವಡಿ ಎತ್ತಿಲ್ಲ ಅಂದಿದ್ದಕ್ಕೆ ನಾನು ಎತ್ತಾ ಇದ್ದೀನಲ್ಲ ಕಾವಡಿ. ನನಗೆ ನಿನ್ ತಾಯಿನೂ ನೀನೆ, ಅಮ್ಮನೂ ನೀನೆ, ತಂಗಿನೂ ನೀನೆ, ಎಲ್ಲ ನೀನೆ. ನೀನ್ ತೆಗ್ರೆ ನನ್ಗೆ ದೇವರು ಒಂದು ಮೋಕ್ಷ ಕೊಡ್ತಾರೆ ಅಂತ ಅಣ್ಣ ನಿಮ್ ಕನಸಲ್ಲಿ ಬಂದು ಹೇಳಿದ್ರು. ಮತ್ತೆ ನನ್ಗೆ ಫೇಸ್ ರೇಟೆ ತರ ಅಂದಿದ್ದಕ್ಕೆ ನೀನ್ ತೆಗಿ, ತೆಗೆದಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಸರಿ ಹೋಗ್ತಾ ಇದ್ಯಾ? ಇದು ಎಷ್ಟನೇ ವರ್ಷ? ಈಗ ತಾನೇ ಹೌದಾ? ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ನಿಮಗ್ ಸಿಗ್ಲಿ. ನಂದೇ ಪ್ರಾರ್ಥನೆ ನಿಮ್ಗೋಸ್ಕರ. ಒಳ್ಳೇದಾಗ್ಲಿ. ಪ್ರಯತ್ನ ಮಾಡ್ತೀನಿ. ಇದು ಮಾಲೆ ಹಾಕಿ ಅದಾದ್ರೆ ಬಂದ್ಬಿಟ್ಟು ನಮ್ಮ ಮನೇಲಿ ಯಾವಾಗ್ಲೂ ಜೆನ್ಸೇ ತೆಗಿತಾ ಇದ್ರು. ಈಗ ತೆಗಿಯೋರು ಯಾರು ಇರ್ಲಿಲ್ಲ. ಅಣ್ಣ ಇಲ್ಲ, ಅಪ್ಪನ ಮಕ್ಳಿದ್ದಾರೆ, ಅಣ್ಣ ಮಕ್ಳು ಇದ್ದಾರೆ, ಅವ್ರನ್ನ ತೆಗಿಯಲ್ಲ ಅಂದ್ಬಿಟ್ಟು ನಾನು ದೇವಸ್ಥಾನದಲ್ಲಿ ಓದ್ಕೊಂಡಿದ್ದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಲೆ ಹಾಕೊಂಡು ನಿಮ್ ಜನ್ಮಕಾಮಿ ಮಾಡ್ಬೋದಾ? ಹೆಂಗಸರು ಮಾಡ್ಬೋದಾ ಇದನ್ನ? ಓಕೆ. ಮದ್ವೆ ಆಗಿಲ್ಲ ಅಲ್ಲ ನನಗೆ, ನಾನು ಅವ್ರ ಮನೆ ಹುಡುಗಿ ತಾನೆ, ಅದರಿಂದ ನೀನ್ ಮಾಡ್ಬೋದು. ಮದ್ವೆ ಆದವ್ರು ಮಾಡಂಗಿಲ್ವಾ? ಆದ್ರೆ ಅವ್ರ ಮನೆ ದೇವ್ರು ಬೇರೆ ಇರ್ತಾರೆ. ಓಕೆ ಓಕೆ ಓಕೆ. ಆಮೇಲೆ ಇದು ಎಷ್ಟು ದಿನದ ವ್ರತ ಇರ್ತೀರಾ? ಇದು ಬಂದ್ಬಿಟ್ಟು ನಾವು ಆಷಾಢಿ ಆಡಿ ಅಂತ ಬರುತ್ತಲ್ಲ, ಆಷಾಢದ ಆಡಿ, ಅವತ್ತೇ ನಾವು ಹಾಕ್ತೀವಿ. ಓಕೆ. ಅವತ್ತೇ ಹಾಕೊಂಡು ತೀರ್ಥಿಗೆ ಹೊತ್ತು ಉಪವಾಸ ಹೋಗ್ತಿ ತಗೊಂಡು ಹೋಗ್ತಿ ಬಂದು ಕೊಟ್ಟಿದ್ಮೇಲೆ ನಾವು ಊಟ ಮಾಡೋದು. ಹೌದಾ? ಹಾಗಾದ್ರೆ ಉಪವಾಸ ಇದ್ದೀರಾ ನೀವು? ದರ್ಶನ ಆಯ್ತಾ? ಚೆನ್ನಾಗಾಯ್ತಾ? ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಮುರುಘಾ ಇನ್ನಷ್ಟು ಸುಖ, ಶಾಂತಿ, ಸೌಹಾರ್ದತೆ. ಯಾರು ಬರಲ್ಲ ನಾನು ಒಬ್ನೇ ತಗೊಂಡು ಹೋಗ್ತೀನಿ. ಪರೀಕ್ಷೆ ಮಾಡೋದು ಮುರುಘಾ ಅಲ್ವಾ? ನಾನು ಒಬ್ನೇ ತಗೊಂಡೇ ಬಂದೆ. ಆಮೇಲೆ ನೋಡಿದ್ರೆ ಜನ ಫುಲ್ ಮನೆಗೆ ಬಂದೆ. ಸುಬ್ರಹ್ಮಣ್ಯ ಇಟ್ ಮಾಡುದು ಚೆನ್ನಾಗಿ ಗೋಕುಲ್. ಮುರುಗನ ಕಾವಡಿಯ ವಿಶೇಷತೆಯಲ್ಲಿ ಇನ್ನೊಂದು ಕುಟುಂಬ ನಮ್ ಜೊತೆ ಇದೆ, ಭಕ್ತ ಕುಟುಂಬ. ಇವ್ರ ಹತ್ರ ಇನ್ನೂ ಒಂದಷ್ಟು ವಿಶೇಷತೆಗಳ ಕುರಿತು ಮಾತಾಡೋಣ. ಅಮ್ಮ ನಮಸ್ಕಾರ. ನಿಮ್ ಹೆಸರು? ಚಂದ್ರಕಲಾ. ಚಂದ್ರಕಲಾ ಅಂತ. ಸರ್ ನಿಮ್ ಹೆಸರು? ಮಗೇಂದ್ರನ್. ಬೆಂಗಳೂರಲ್ಲೇ ಇರೋದೇ ಎಲ್ರು? ಹೌದಾ? ಪ್ರತಿ ವರ್ಷ ಇಲ್ಲೇ ಬರ್ತೀರಾ? ಈ ವರ್ಷ 30 ವರ್ಷದಿಂದ 30 ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀರಿ. ಯಾಕಂದ್ರೆ ಮೊದ್ಲು ತುಂಬಾ ಜನ ಬರ್ತಿದ್ರು, ಇವಾಗ ಅಲ್ಲೆಲ್ಲ ದೇವಸ್ಥಾನಗಳಾಗಿರೋ ಕಾರಣ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇಲ್ಲಿಗೆ ಬರೋದು. ಎಷ್ಟು ದೇವಸ್ಥಾನಗಳಾದ್ರೂ ನಾವು ಬರೋದೇ ಇಲ್ಲಿ. ವಿಶೇಷತೆ ಇದೆ, ಆದ್ರಿಂದ ನಾವು ಇಲ್ಲಿಗೆ ಬರ್ತೀವಿ. ವಾರ ಇಲ್ಲಿಗೆ ಬರ್ತೀವಿ. ಇಲ್ಲಿ ಒಂದು ವಿಶೇಷತೆ ಇದೆ. ಮಂಗಳಾರತಿ ಮಹಾಮಂಗಳಾರತಿ ಆಗುವಾಗ ನವಿಲು ಬಂದು ಇಲ್ಲಿ ಸೌಂಡ್ ಮಾಡುತ್ತೆ, ಅದು ಕೂಗುತ್ತೆ. ಅದು ದೇವ್ರು ಬಂದು ನಮ್ಗೆ ಏನಂದ್ರೆ ದೇವ್ರೇ ನಮ್ಗೆ ತುಂಬಾ ಇಲ್ಲಿ 30,000 ಆಯ್ತು ಕಾಲ್ ನೋವು. ಮೆಟ್ಲು ಹತ್ತಬಾರ್ದು, ಕೆಳಗಡೆ ಕುತ್ಕೋಬಾರ್ದು ಅಂತ ಎಲ್ಲ ಹೇಳಿದ್ರು. ಅಂದ್ರೂನು ನಾನು ಅದೇ ನೋವಿನಲ್ಲಿ ಮೇಲೆ ಬಂದೆ. ಒಂದ್ 5 ವಾರ ಬಂದಿದ್ದೀನಿ ಅಷ್ಟೇ. ನನ್ಗೆ ಕಾಲ್ ನೋವು ಏನು ಇಲ್ಲ. ಇವಾಗ್ಲೂ ಹಂಗೆ ನೋವಿದೆ ಅಂತ ಹತ್ತಬಾರ್ದು ಹಂಗೆ ಹಿಂಗ ಅಂತ ಅಂದ್ರೂನು ಇವಾಗ ಹುಷಾರಿರ್ಲಿಲ್ಲ. ಇಲ್ಲ ಕೇಳ್ರಿ ಇವ್ರನ್ ಬೇಕಾದ್ರೆ. ಇಲ್ಲ, ತುಂಬಾ ಹುಷಾರಾಗಿದ್ದೀವಿ, ಚೆನ್ನಾಗಾಗಿದೆ. ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ. ಎಲ್ಲರೂ ಇಷ್ಟು ಭಕ್ತಿಯಿಂದ ಇಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಅವರೊಂದು ಆಶೀರ್ವಾದ ಎಲ್ಲರಿಗೂ ಸಿಕ್ಕಿರೋದ್ರಿಂದಾನೇ ಎಲ್ಲಾ ಜನಗಳು ಇಷ್ಟೊಂದು ವಿಶೇಷವಾಗಿ ಬರ್ತಾ ಇದ್ದಾರೆ. ನಂದೊಂದು ಕ್ಯೂರಿಯಾಸಿಟಿ ಅಂದ್ರೆ ಇದು ವಂಶ ಪಾರಂಪರ್ಯವಾಗಿ ಎತ್ತುವಂತದ್ದ ಅಥವಾ ನೀವು ಕೂಡ? ಇಲ್ಲ, ಇದು ಜನ್ಮ ಕಾವಡಿ ಅಂತ ಇದೆ. ಜನ್ಮ ಕಾವಡಿ ಅಂದ್ರೆ ಇವಾಗ ನಮ್ಮ ಯಜಮಾನರಿಗೆ ನಾವು ಹರಿಸ್ಕೊಂಡಿರ್ತೀವಿ. ನಮ್ಮ ಯಜಮಾನರಿಂದ ನಾವು ಅವಾಗಿಂದ ಪರಂಪರೆ ಬರ್ತಾ ಇದೀವಿ. ನನಗೆ ಹುಷಾರಿಲ್ದೇ ಇದ್ದೆ ತುಂಬಾ ಒಂದು ವರ್ಷದಿಂದ, ಅದರಿಂದ ಹುಷಾರ್ ತಪ್ಪಿದೆ. ಅದರಿಂದ ನಾನು ನಿಮ್ಮ ಅಪ್ಪ ಬರ್ತೀನಪ್ಪ, ನನಗೆ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ನಾನು ಅರ್ಕೆ ಮಾಡ್ಕೊಂಡು ಇವಾಗ 3ನೇ ವರ್ಷ ಇದೆ. ಚೆನ್ನಾಗಾಯ್ತು, ನಾವು ಚೆನ್ನಾಗಿದ್ದೀವಿ. ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ, ನಿಮ್ ಮೇಲೇನೆ ಸದಾ ಇರ್ಲಿ. ನಿಮ್ ಯೂಟ್ಯೂಬ್ ಚಾನಲ್ ಚೆನ್ನಾಗ್ಲಿ ಅಂತ ಅಡ್ವರ್ಟೈಸ್ಮೆಂಟ್ ನಾವು ಆ ಮುರುಗನಿಗೆ, ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಹರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸತ್ಯವಾದ ದೇವರು
ಹೌದೌದು ಅದಂತೂ ನಾನು ಸತ್ಯವಾದ ದೇವರು 100% ಮನಸ್ಸಿನಿಂದ ನಂಬಿರಿ, ಮನಸ್ಸಿನಿಂದ ನಂಬಿರಿ, ಅವ್ರು ನಿಮ್ಗೆ ದಾರಿ ತೋರಿಸ್ತಾರೆ. ಇದ್ರೊಳಗೆ ಏನಿರುತ್ತೆ? ಇದನ್ನ ಕಾವಡಿ ಅಂತ ಕರೀತಾರೆ. ಕಾವಡಿ ಅಂತಾರೆ, ಅದ್ರಲ್ಲಿ ಪೂಜೆ ಸಾಮಾನು ಇರುತ್ತೆ, ಹೂವು ಒಂದ್ರಲ್ಲಿ ಇಟ್ಟಿರ್ತೀವಿ, ಅದು ತರ ತರದ ನೋಡಿ ನೋಡಿ ನಮ್ಗೆ ಒಂದ್ಸಲ ತೋರಿಸ್ಬೋದಾ? ಎತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಇದ್ರಲ್ಲಿ ಒಂದಲ್ಲಿ ಹೂವ ಇರುತ್ತೆ, ಇನ್ನೊಂದ್ರಲ್ಲಿ ಹಣ್ಣು ಕಾಯಿ ಎಲ್ಲ ಪೂಜೆ ಸಾಮಾನು ಇರುತ್ತೆ. ಇದರಲ್ಲಿ ನಾವ್ ಏನ್ ಹರಕೆ ಹೊತ್ಕೊಂಡಿರ್ತೀವೋ ಅದನ್ನ ನಾವು ಹೂವ ಕಾವಡಿ ಅಂತ, ನಾವು ಹೂ ಕಾವಡಿ ಅಂತ ಎತ್ತಿರೋದು ಇದು. ಅದರಿಂದ ಹೂವನೇ ಜಾಸ್ತಿ ಬೇರೆ ಆಗ್ತದೆ. ಬೇರೆ ಯಾವ್ದಾವ್ದು ಕಾವಡಿಗಳು ಬರುತ್ತೆ? ಜನ್ಮ ಕಾವಡಿ ಅಂತೆ, ರಾಜ ಕಾವಡಿ, ಇನ್ನ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾವಡಿಸ್ ಇದೆ. ಸೊ ನಮಗೆ ಕಾವಡಿ ಏನು ಅಂತ ಗೊತ್ತಿಲ್ಲ, ನಾವು ಕಾವಡಿ ಅಂತ ಅದನ್ನ ಎತ್ಕೊಂಡಿದೀವಿ. ಇವತ್ತೇ ನಮ್ಗೆ ಗೊತ್ತಾಗಿರೋದು ಇದು ಹೂ ಕಾವಡಿ ಅಂತ, ಈ ವರ್ಷನೇ ನಮ್ಗೆ ಗೊತ್ತಾಗಿರೋದು. ಹೌದಾ? ಓಕೆ. ತಮಿಳ್ನಾಡಲ್ಲೆಲ್ಲ ಇದು ತುಂಬಾ ದೊಡ್ಡ ಹಬ್ಬ, ತುಂಬಾ ದೊಡ್ಡ ಹಬ್ಬ, ಇಡೀ ಊರಿಗೆನೆ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡುವ ಲಕ್ಷಾಂತರ ಜನ. ಹೌದು, ತಮಿಳ್ನಾಡಲ್ಲಿ ನಾನು ತೀರ್ಥನಿಂದಾನೇ ನನ್ಗೆ ಮುರುಘಾ ಇದು ನಾವು ಪೂಜೆ ಮಾಡ್ತಾ ಇದ್ವಿ. ಬಟ್ ನನಗೆ ಒಂದು ಅನುಭವ ಆಗಿದ್ದು, ಒಂದು ಪ್ರೀತಿ ಸಿಕ್ಕಿದ್ದು, ಒಂದು ಒಳ್ಳೇದಾಗಿದ್ದು ಅಂದ್ರೆ ಮುರುಘನಿಂದ. ಸೇಮ್ ಪ್ರಾಬ್ಲಮ್, ಕಾಲ್ ಚೆನ್ನಾಗಿದ್ದು. ಸೊ ಅಲ್ಲಿ ನಾನು ಹತ್ತಿದ್ದಕ್ಕೆ ಅಲ್ಲೂ ನನ್ನ ಕಾಲು ಮುರುಗನ್ನ ನಂಬುದ್ರೆ ಅನ್ನ, ಆರೋಗ್ಯ, ವಿದ್ಯೆ, ಎಲ್ಲ ಒಂದು ಕೊಡ್ತಾನೆ. ಬರೀ ಅನ್ನ, ಆರೋಗ್ಯ, ಆರೋಗ್ಯ ಅಲ್ಲ, ಐಶ್ವರ್ಯ ಅಲ್ಲ, ಎಲ್ಲ ಒಂದು ಪ್ರತಿ ಒಂದು ಸಿಗುತ್ತೆ. ಭಕ್ತಿಯಿಂದ ಮನಸ್ಸಿನಿಂದ ಯಾರು ನಂಬ್ತಾರೋ ಅವ್ರಿಗೆ ಪ್ರತಿ ಹಿಂದೆನೆ ಪ್ರತಿಬಿಂಬವಾಗಿ ಹಿಂದೆನೆ ಅಪ್ಪಟ ಸಹ ಸತ್ಯ. ಭಕ್ತಿಯಿಂದ ನಂಬಬೇಕು, ಮನಸ್ಸಿನಿಂದ ಪಾಸಿಟಿವ್ ಆಗಿ ಇರ್ಬೇಕು ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೇದಾಗ್ಲಿ, ಮುರುಘ ಒಳ್ಳೇದ್ ಮಾಡ್ಲಿ. ಹಾಗೆ ನಂಗೂ ಆಶೀರ್ವಾದ ಮಾಡ್ತೇವೆ. ಸುಬ್ರಹ್ಮಣ್ಯ ಸ್ವಾಮಿಗೆ, ಮುರುಗನಿಗೆ ನಾವು ಬೇಡ್ಕೋತೀವಿ, ನಿಮ್ ಯೂಟ್ಯೂಬ್ ಚಾನಲ್ ಇನ್ನ ಚೆನ್ನಾಗಿ ಡೆವಲಪ್ ಆಗ್ಲಿ ಅಂತ ಒಂದು ಆ ದೇವರ ಆಶೀರ್ವಾದ ಸಿಗ್ಲಿ. ಓಕೆ, ನಮಸ್ಕಾರ. ಆಕ್ಚುಲಿ ನೋಡಿ ಎಷ್ಟು ಅಮ್ಮ ಆಶೀರ್ವಾದ ಕೊಡ್ತಾ ಇದ್ದಾರೆ ನನಗೆ ಅಲ್ಲ? ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ. ಎಷ್ಟು ವರ್ಷದಿಂದ ಕಾವಡಿ ಎತ್ತಿದ್ದಾರಮ್ಮ? ಅವ್ರು 50 ವರ್ಷದಿಂದ ತೆಗಿತಾರೆ. ಹೌದಾ? ಅವ್ರು ಚಿಕ್ಕ ವಯಸ್ಸಿಂದ ತೆಗಿತಾ ಇದಾರೆ. ಹೌದಾ ಅಮ್ಮ? ಇದಕ್ಕೂ ಕಾವಡಿ ಅಂತಾನೇನ ಕರೆಯೋದು? ಕಾವಡಿ, ಮೈಲ್ ಕಾವಡಿ. ಮೇಲ್ ಕಾವಡಿ, ಮೈಲ್ ಕಾವಡಿ, ಮೈಲ್ ಕಾವಡಿ. ಓಕೆ. ಅಂದ್ರೆ ಇದ್ರದ್ ವಿಶೇಷ ಏನು? ಇದ್ರದಂದ್ರೆ ನವಿಲುಗರಿ. ನವಿಲ್ಗಿರಿ ಅಂದ್ರೆ ಅವ್ರೋಡ ವಾಹನ ಅಂತಾರಲ್ಲ, ಮುರುಗನೋಡ ವಾಹನೋಡ ಗಿರಿ ಅಂತ. ವಾಹನ ನವಿಲು. ನವಿಲು ಅವ್ರ ವಾಹನ ನಾವು ತೋಲ್ ಮೇಲೆ ಓಕೆ, ಆಯ್ತು. ಮುರುಗನ ವಾಹನ ನವಿಲಾಗಿರೋ ಕಾರಣ ಆ ನವಿಲುಗರಿಯನ್ನ ಹೊತ್ತಂತ ಕಾವಡಿಯನ್ನ ತಂದು ಮುರುಗನ್ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿ. ಅಂದ್ರೆ ಈ ವಂಶಕ್ಕೆ ಇಂತ ಕಾವಡಿನೇ ಎತ್ತಬೇಕು ಅಂತ ಏನಾದ್ರೂ ಬಂದಿಲ್ಲ? ನಾವ್ ಯಾವ್ದು ಆಸೆ ಪಡ್ತೀವೋ, ನಮ್ಮ ಅರ್ಕೆ ಏನ್ ಮಾಡ್ಕೊಳ್ತೀವೋ ಅದರಿಂದ ಮಾಡ್ತೀವಿ. ಓಕೆ. ನೀವು ಪ್ರತಿ ವರ್ಷ ಇದೇ ಎತ್ತಿರ್ತೀರಾ ಅಥವಾ ಬೇರೆ ಬೇರೆ ಹಾಕ್ತೀರಾ? ಪ್ರತಿ ಅವ್ರ ಚಿಕ್ಕ ವಯಸ್ಸಿಂದಾನೆ ಮೈಲ್ ಕಾವಡಿನ ತೆಗಿತಾರೆ. ಹೌದಾ? ಮೈಲ್ ವಯಸ್ಸಿಂದ ಹೇಳ್ತಾ ಇದ್ದಾರೆ, ಟ್ರೈ ಮಾಡ್ತಿದ್ದಾರೆ. ಅವ್ರಿಗೆ 16 ವರ್ಷದಿಂದ ತೆಗಿತಾರೆ. ಹೌದಾ? ಅಂದ್ರೆ ಅವ್ರು ಮಾತಾಡ್ಲಿಲ್ಲ ಅಂದ್ರು ಅದು ನಮ್ಗೆ ನೀಟಾಗಿ ಅರ್ಥ ಆಗ್ತಾ ಇದೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇದು ಯಾವ ಹರಕೆಗಳ ಕಾರಣವಾಗಿ ಸಾಮಾನ್ಯವಾಗಿ ಈ ಕಾವಡಿ ಎತ್ತುತ್ತಾರೆ ಅಂತ ಕೇಳ್ಬೋದು? ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ಯಾವ್ದೇ ತೊಂದರೆ ಆಗ್ಬಾರ್ದು, ನಾವು ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಮುಂದಿನ ಜನ್ಮಕ್ಕೂ ಚೆನ್ನಾಗಿರ್ಬೇಕಂತ ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ. ಯಾವುದೇ ಹರಕೆಗಳು, ಮದುವೆ ಅಥವಾ ಆರೋಗ್ಯ ಸಮಸ್ಯೆ ಎಂತದಿದ್ರು ಮುರುಘ ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ. ಅಪ್ಪನ ಕೈ ಬಿಡೋದು, ಅವ್ರು ಎದುರು ಹೇಳ್ಕೊಂಡ್ರೆ ಸಾಕು, ಎಲ್ಲರೂ ಎಲ್ರು ಸಂತೋಷವಾಗಿ ದರ್ಶನ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಒಳ್ಳೇದಾಯ್ತು. ಆಶೀರ್ವಾದ ಮಾಡಿ. ಷಣ್ಮುಗ, ಆರ್ಮುಗ, ಸುಬ್ರಹ್ಮಣ್ಯ, ಸ್ಕಂದ, ಭಗವಂತನ ಕಾವಡಿಯ ವಿಶೇಷದ ಜೊತೆಗೆ ಇವತ್ತು ಇದೊಂದು ಜಾತ್ರೆನೆ ಕ್ರಿಯೇಟ್ ಆಗ್ಬಿಟ್ಟಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಎಷ್ಟು ಜನ ಬರ್ತಾ ಇದಾರೆ ಅಂತೂ ಹೇಳಕ್ಕೆ ಆಗೋದಿಲ್ಲ. ಈ ರೀತಿಯಾಗಿರುವಂತಹ ಇಷ್ಟು ಸೊಗಸಾದ ಜಾತ್ರಾ ಮಹೋತ್ಸವದಲ್ಲಿ ನಾವು ಬರೀ ಕಾವಡಿ ಬಗ್ಗೆ ವಿಚಾರಿಸಿದ್ರೆ ಚೆನ್ನಾಗಿರುತ್ತಾ? ಜಾತ್ರೆಗೆ ಬಂದಿದ್ದ ಜನ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ, ಮುರುಗನ್ ದರ್ಶನ ಹೇಗಾಯ್ತು, ಇನ್ನಿತರ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಣ. ನೋಡಿ, ಲಿಟ್ರಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನಸಂದಣಿ. ಅಲ್ಲಿ ನೋಡಿ, ಒಂದ್ಸಲ ಆ ಕಡೆ ತಿರುಗಿಸಿ, ಕಾವಡಿಗಳು ಹೋಗ್ತಾ ಇದೆ. ವಿವಿಧ ಕಾವಡಿಗಳು, ನನ್ಗೂ ಇವತ್ತೇ ಗೊತ್ತಾಗಿದ್ದು. ಹೂವಿನ ಕಾವಡಿ ಇರುತ್ತಂತೆ, ಜನ್ಮ ಕಾವಡಿ ಇರುತ್ತಂತೆ, ಆಮೇಲೆ ಆ ನವಿಲುಗರಿಯ ಕಾವಡಿ ಇರುತ್ತಂತೆ. ಹೀಗೆ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂತಹ ಈ ಕಾವಡಿ ಜಾತ್ರೆಯಲ್ಲಿ ಮುರುಗನ್ನ ಆರಾಧನೆ ಮಾಡುವವರು, ಜೊತೆಗೆ ಭಗವಂತನ ನಾಮಸ್ಮರಣೆ ಮಾಡುವವರು ಎಲ್ಲರೂ ಇದರಲ್ಲಿ, ಒಟ್ಟಿನಲ್ಲಿ ಎಲ್ಲ ಭಕ್ತರಿಗೂ ಇರುವಂತಹ ಜಾಗ ಇದು. ಜಾತ್ರಾ ಮಹೋತ್ಸವದ ಬಗ್ಗೆ ಇನ್ನಷ್ಟು ವಿಶೇಷತೆಗಳನ್ನ ತಿಳ್ಕೊಳ್ಳೋಣ, ಬನ್ನಿ ನೋಡೋಣ. ನಮ್ ಜೊತೆ ಒಬ್ಬ ಪುಟ್ಟ ಮುರುಗ ಇದ್ದಾನೆ. ಮುರುಗನ್ ಹೆಸರೇನು?
ರಿಷಿತ್ ವೆರಿ ಗುಡ್. ಇದೇನಿದು? ಕಾವಡಿ. ಕಾವಡಿ. ಇವತ್ತೇ ನಾ ಫಸ್ಟ್ ಟೈಮ್ ಎತ್ತಿರೋದು ಕಾವಡಿನ? ಫಸ್ಟ್ ಟೈಮಾ? ಓ ವೆರಿ ಗುಡ್. ಏನಂತ ಕೇಳ್ಕೊಂಡೆ ದೇವ್ರನ್ನ? ಏನ್ ಬೇಕು ನಿಂಗೆ? ಮುರುಗನ್ ಏನ್ ಕೇಳ್ಕೊಂಡೆ? ಬರೆಯೋಕೆ ಓದಕ್ಕೆ ಬರ್ಲಿ ಅಂತನಾ? ಸೊ ವಿದ್ಯಾ ಬುದ್ಧಿ ಕೇಳಿದ್ದಾನೆ, ಮುರುಗ ಖಂಡಿತ ಕೊಡ್ತಾನೆ. ಸೊ ಇವತ್ತು ಇಡೀ ಮುರುಗ ನೋಡಿ, ನಿಮ್ಗೆ ದೃಷ್ಟಿ ಆಗಲ್ಲ, ನಾವೇ ಗ್ಯಾರಂಟಿ. ಓಕೆನಾ? ಇವತ್ತು ಫುಲ್ ಮುರುಗ ಫ್ಯಾಮಿಲಿ ಜೊತೆ ಇದೀವಿ. ನೋಡಿ, ಇದೊಂದು ಪುಟ್ಟ ಮುರುಗ ಇದೆ, ಇದೊಂದು ಮುರುಗ ಪಳನಿ ಮುರುಗನ ಇದೆ, ಅಂದ್ರೆ ಬಾಲ ಸುಬ್ರಹ್ಮಣ್ಯ. ಆಂಡಿ ಅವ್ರು ಶಿವನ ಹತ್ರ ಕೋಪ ಮಾಡ್ಕೊಂಡು ಈ ವೇಷಕ್ಕೆ ಹೋಗ್ತಾರ. ಈ ವೇಷದಿಂದ ಈ ವೇಷಕ್ಕೆ ಬರ್ತಾರ. ಹೌದಾ? ಓಕೆ ಓಕೆ. ಇದನ್ನ ಇನ್ನೊಂದ್ಸಲ ವಿವರಣವಾಗಿ ಹೇಳ್ತೀನಿ. ಆಂಡಿ ಮುರುಗ. ಹೌದಾ? ಏನ್ ಶಿವನ ಹತ್ರ ಕೋಪ ಮಾಡ್ಕೊಳ್ಳೋದು? ಅದು ಬಣ್ಣಕ್ಕೆ. ಹೌದಾ? ಅಪ್ಪನ ಹತ್ರ ಕೋಪ ಮಾಡ್ಕೊಳ್ಳೋದು. ಈ ವೇಷಕ್ಕೆ ಬರ್ತಾರ. ಈ ವೇಷದಿಂದ ಆ ವೇಷಕ್ಕೆ ಚೇಂಜ್ ಓಕೆ ಓಕೆ. ಸೊ ದರ್ಶನ ಆಯ್ತಾ? ಚೆನ್ನಾಗಿ ಆಯ್ತು, ಚೆನ್ನಾಗಿ. ನೀವು ಕಾವಡಿ ಎತ್ತುತ್ತೀರಾ? ದರ್ಶನ ಹೇಗಾಯ್ತು? ಚೆನ್ನಾಗಾಯ್ತು, ತುಂಬಾ ಎಷ್ಟೊತ್ತು ನಿಂತಿದ್ರಿ ಕ್ಯೂಗೆ? ಎಲ್ಲ ಇತ್ತು, ತುಂಬಾ ಜನ ಇದ್ದಾರೆ. ಆದ್ರೂ ಕಾದು ಪಡ್ಕೊಳ್ಳೋ ದರ್ಶನ ಇನ್ನಷ್ಟು ಆಶೀರ್ವಾದ ಕೊಡುತ್ತಲ್ವಾ? ಪಾಪ ಹೊರಗಡೆನೆ ಹೋಯ್ತು ಅಪ್ಪ. ಹೌದಾ? ಓಕೆ. ಇದು ಮನೆಯಿಂದನೇ ರೆಡಿ ಮಾಡ್ಕೊಂಡು ಅಲ್ಲ, ಈ ಚಳಿ ಹಿಂಗ್ ಹಾಕೊಂಡ್ ಬಂದಿದ್ದೆಲ್ಲ. ಆದ್ರೂ ಮುರುಗನ್ ಆಶೀರ್ವಾದ ಎಲ್ಲ ತುಂಬಾ ಆಯ್ತು. ಮುರುಗನ್ ನಂಗ್ ಮೈಕ್ ಇಷ್ಟ ಆಗಿದೆ ಅನ್ಸುತ್ತೆ. ಏನ್ ಮಾತಾಡ್ತೀಯಾ? ಈ ಮುರುಗ ಆಲೂ ಟ್ವಿಸ್ಟರ್ ತಿಂದಿದೆ. ಇದೇನ ನೈವೇದ್ಯ? ಮುರುಗನ್ ಇನ್ನೇನ್ ಇಷ್ಟ? ಸೊ ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ತುಂಬಾ ಖುಷಿ ಆಯ್ತು. ಮುರುಗನ್ಗೆ ದೃಷ್ಟಿ ಆಗ್ದಿರೋರು. ತಳಿರು ತೋರಣಗಳ ಶೃಂಗಾರ ನೋಡಿ ಎಷ್ಟು ಚೆನ್ನಾಗಿದೆ. ಆದ್ರೆ ಎಲ್ಲ ಪ್ಲಾಸ್ಟಿಕ್ ದೇನೆ. ಈ ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ತಗೊಳ್ಳೋದಕ್ಕಿಂತ ನೋಡೋದೇ ಜಾಸ್ತಿ. ಒಬ್ರಿಗೆ ಜಾತ್ರೆ ಆದ್ರೆ ಮತ್ತೊಬ್ರಿಗೆ ಬದುಕು ಅಂತ ಹೇಳ್ತೀವಲ್ಲ, ಹಾಗೆ ಇವರಿಗೆ ಜಾತ್ರೆ ನೋಡಿ, ಆ ಮಕ್ಕಳಿಗೆ ಬದುಕು. ಸೊ ಇದೆ ಜೀವನದ ತಾತ್ಪರ್ಯ. ರಂಗೋಲಿ ಬಿಡಕ್ಕೆ ಕಷ್ಟಪಡೋ ಎಲ್ಲಾ ಹೆಣ್ಮಕ್ಳಿಗೂ ಬೆಸ್ಟ್ ಸೊಲ್ಯೂಷನ್ ಇದು ರಂಗೋಲಿ ಮುದ್ರೆಗಳು. ಇಲ್ಲಿ ರಿಷಿತ್ತೆ ಅಲ್ವಾ? ಇದು ನಮ್ಮ ಮೋಸ್ಟ್ ಫೇವ್ರೆಟ್ ಸೆಕ್ಷನ್. ಚೆನ್ನಾಗಿದೆ ಕಲೆಕ್ಷನ್ಸ್ ಗಳು. ನೋಡಿ 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 ನೋಡಿ, ಬೇಗ ಬನ್ನಿ ಬನ್ನಿ. ಜಾತ್ರೆಯಲ್ಲಿ ಹೆಣ್ಮಕ್ಳಿಗೆ ಐಟಮ್ಸ್ ಏನು ಕಡಿಮೆ ಇಲ್ಲ. ಅದಕ್ಕೆ ಎಲ್ಲಾ ಕಡೆ ಹೆಣ್ಮಕ್ಳು ಕೊಡ್ಸುವಂತ ಗಂಡ್ ಮಕ್ಳೇ ನಿಂತಿದ್ದಾರೆ. ಮುರುಗನ ಭಕ್ತರ ಇನ್ನೊಂದು ಕುಟುಂಬ ನನ್ ಜೊತೆ ಇದೆ, ಭಕ್ತ ಕುಟುಂಬ. ಎಷ್ಟು ವರ್ಷದಿಂದ ಮುರುಗನ್ ಭಕ್ತರು ನೀವೆಲ್ಲ? ಮನೆ ದೇವ್ರ ಮುರುಗನ. ಆಮೇಲೆ ಕಾವಡಿ ಎತ್ಕೊಂಡೇ ಬರ್ತೀರಾ? ಹೌದಾ? ಈ ಸಲ ಪಾಪು ಕಾವಡಿ ಎತ್ತಿತ್ತ? ಏನ್ ಹೆಸರು ಪುಟ್ಟ? ಅನುಶ್ರೀ. ಅನುಶ್ರೀ ವೆರಿ ಗುಡ್. ಬೆಂಗಳೂರಲ್ಲೇನ ಇರೋದು? ಓಕೆ. ಇದು ಅಂದ್ರೆ ನಾನ್ ನೋಡಿದ್ರಲ್ಲಿ ಇದೊಂದ್ ಸ್ವಲ್ಪ ವಿಶೇಷವಾಗಿದೆ, ಅನುಶ್ರೀಗ್ ಮಾಡಿರೋ ಅಲಂಕಾರ. ಇದ್ರದ್ದು ಕತೆ ಏನಾದ್ರು ಹೇಳ್ಬೋದಾ? ಯಾಕೆ ಈ ತರ ಮಾಡ್ತೀರಾ ಅಂತ? ಅಂದ್ರೆ ಸುಬ್ರಹ್ಮಣ್ಯ ಅವತಾರ ಅಂತ. ವಿಶೇಷವಾಗಿ ಹಾಕಿದ್ದೀರಲ್ಲ, ಇದು ಹೌದು, ಸುಬ್ರಹ್ಮಣ್ಯ ಅವತಾರ ಅಂತ. ಓಕೆ ಓಕೆ. ಇದು ಕಾವಡಿ ಹೊತ್ಕೊಂಡ್ ಬರೋದು? ಹೌದು. ಓಕೆ. ಆ ಕಾವಡಿ ಏನಿರುತ್ತೆ? ಪೂಜೆ ಸಾಮಾನ್ ಇರುತ್ತೆ, ಮತ್ತೆ ಹಣ್ಣಿರುತ್ತೆ. ಓಕೆ. ಆಮೇಲೆ ಇದಕ್ಕೆ ಈಕೆ ವ್ರತ ಮಾಡೋದು ಆತರ ಎಲ್ಲ ಏನಾದ್ರು ಇದೆಯಾ? ನಾವು ಮಾಡ್ತೀವಿ, ಮಗು ಮಾಡಲ್ಲ. Okay. ನಾವು 11 ದಿನಕ್ಕೆ ಮುಂಚೆನೆ ನಾನ್ ವೆಜ್ ಎಲ್ಲ ಬಿಡ್ತೀವಿ, ಮತ್ತೆ ಮನೆ ಎಲ್ಲ ಇದ್ ಮಾಡಿ ಪೂಜೆ ಮಾಡೋದು ಎಲ್ಲ ಮಾಡ್ತೀವಿ. ಮಾಡಿ 3 ಡೇಸ್ ಮುಂಚೆನೆ ಈ ತರ ಕಳ್ಸನ ಕಟ್ತಾರೆ, ಕಟ್ಟಿ ವ್ರತ ಮಾಡಿ ಇದನ್ನ ಮಾಡ್ತೀವಿ. ಓಕೆ. ನಂಗೊಂಥರ ಹೇಗೆ ಇದಾಗ್ತಿದೆ ಅಂತಂದ್ರೆ ಹೊಸ ಪ್ರಪಂಚ, ಏನೋ ಒಂದು ವಿಶೇಷವಾದದ್ದನ್ನ ತಿಳ್ಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಜೊತೆಗೆ ಇವತ್ ಸ್ಕೂಲಿಗೆ ರಜಾ ಆಗದ್ರೆ ಮುರುಗನ್ ದರ್ಶನ ಮಾಡೋದಿಕ್ಕೆ ಅಂತ ಎಷ್ಟೊತ್ತಿಗೆ ಬಂದ್ರಿ? ನಾವ್ ಮುನ್ಮನೆ ಇರ್ತಮ್ಮ. ಹೌದಾ? ಬೇಗ ದರ್ಶನ ಆಯ್ತಾ? ಆಯ್ತು, ಬೇಗ. ಸುಬ್ರಹ್ಮಣ್ಯನ್ ಕತೆ ಏನಾದ್ರು ಹೇಳ್ತೀರಾ? ಯಾಕೆ ಈ ಹಬ್ಬ ಮಾಡ್ತಾರೆ ಅಂತ?
ಆಡಿ ಕೃತಿಕ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳ್ತೀರಾ? ಮನೆ ದೇವ್ರು ವರ್ಷಕ್ಕೆ ಒಂದ್ಸಲಿ ಎತ್ತೋದದು. ದೇವ್ರು ನಮ್ಗೆ ಒಳ್ಳೇದು ಮಾಡಕ್ಕೆ ನಾವು ಮಾಡ್ತೇವೆ. ನಾವು ಕಷ್ಟ ಇರುತ್ತಾ ಅದು ಒಳ್ಳೇದು ಮಾಡ್ತೀವಿ. ಒಳ್ಳೇದು ಮಾಡೋದು ಮಗಿಲ್ಲ ಮಗಿಗೆ ಬೇಡ್ಸ್ಕೊಂತೀವಿ. ಅದಕ್ಕೆ ಮಾಡೋದು. ಹೌದಾ? ಸೊ ತುಂಬಾ ಖುಷಿ ಆಯ್ತು ನಿಮ್ಮೆಲ್ರ ಜೊತೆ ಮಾತಾಡಿ. ಒಳ್ಳೇದಾಗ್ಲಿ ಪುಟ್ಟ. ಗಾಡ್ ಬ್ಲೆಸ್ ಯು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಇದೊಂದು ಪುಟ್ಟು ಕಾವಡಿ ಎತ್ತಿತ್ತ. ನೈಸ್. ಆಮೇಲೆ ಕೆಲವೊಂದು ಇದಿರುತ್ತಲ್ಲ, ಹೆಣ್ಮಕ್ಳು ಎತ್ತಬಾರ್ದು ಆತರ ಏನಿಲ್ಲ ಅಲ್ವಾ ಕಾವಡಿ? ಲೈಕ್ ಶಬರಿಮಲೆದು ಇದ್ ಮಾಡ್ತಾರಲ್ಲ ಅಯ್ಯಪ್ಪಂದು, ಆ ತರದ್ದು. ಅವರು ಮಕ್ಳು ಎತ್ಬೋದು. ಓಕೆ ಓಕೆ ಗನ್ ಶೂಟ್ ನಡೀತಾ ಇದೆ. ಕುಮಾರಸ್ವಾಮಿ ಜಾತ್ರೆ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯಮ್ಮ. ಚೆನ್ನಾಗಿ ನಡೀತಾ ಇದೆಯಾ? ಹಾ, ನಿಮ್ಮ ಹೆಸರು? ಗೋಪಾಲ್ ಅಂತ. ಗೋಪಾಲ್ ಅಂತ. ವಾದ್ಯಗೋಷ್ಠಿ, ಹಾ. ಪ್ರಸಾದ ಗಿಸಾದ, ಜನಸಂಖ್ಯೆ, ಪೊಲೀಸ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಈ ಏರಿಯಾದಲ್ಲಿ ತುಂಬಾ ದೊಡ್ಡ ಜಾತ್ರೆ. ಹೌದೌದೌದು ಅಲ್ವಾ? ಹೌದೌದು. ಆಮೇಲೆ ತುಂಬಾ ಜನ ಭಕ್ತಾದಿಗಳು ಬರುವಂತ ಜಾಗ. ಭಕ್ತಾದಿಗಳು ಬರ್ತಾರೆ. ತುಂಬಾ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದ ದೂರದ ಕಡೆಯಿಂದ ಬಂದಿದ್ದಾರೆ. 1,500-2,000 ಜನ ಬಂದಿದ್ದಾರೆ. ಓಕೆ. ಮೊದ್ಲು ಇದ್ದಿದ್ದ ಜನಸಂಖ್ಯೆಗೂ ಇವಾಗೂ ಏನಂತ? ಇಲ್ಲ, ಮೊದಲಿಗೂ ಇವಾಗ ಜಾಸ್ತಿ ಇದಾರೆ. ಜಾಸ್ತಿ ಇದಾರ? ಓಕೆ. ಇದು ಮುಡಿ ತೆಗೆಯೋ ಸ್ಥಳ ಅಂತ ಹೇಳ್ತಾರಲ್ಲ, ಇದೇನ್ ವಿಶೇಷವಾಗಿ ಹರಕೆ ಇರೋರು? ಹರಕೆ ಮಾತ್ರ, ಹರಕೆ ಇರೋರು ಮಾತ್ರ. ಓಕೆ. ಮುಡೆ 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 ಹರಕೆ ಇರೋರು ಮಾತ್ರ ಅಷ್ಟೇ. ಓಕೆ. ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ? ಎಲ್ಲ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಚೆನ್ನಾಗಿದೆ. ಓಕೆ. ಮತ್ತೆ ಲೈಟಿಂಗ್ಸ್, ಕರೆಂಟ್, ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಭಕ್ತಾದಿಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದಾರೆ. ಎಲ್ಲ ಬರ್ತಾ ಇದಾರೆ. ನೀವ್ ಎಷ್ಟು ವರ್ಷದಿಂದ ಇಲ್ಲೇ ಕೆಲಸ? ನಾವು ಅಮ್ಮ ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದಾ? ಸೊ ಖುಷಿ ಆಯ್ತು. ಅಂಕಲ್ ನಿಮ್ಮ ಹೆಸರು? ಗೋಪಾಲ್ ಅಂತ. ವಾದ್ಯಗೋಷ್ಠಿ ಗೋಪಾಲ್, ಮೈಸೂರು ಜಿಲ್ಲೆ KR ನಗರ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತಮ್ಮ. ಆಯ್ತು, ನೀವು ನಮ್ಮ ಮಗಳಂಗಿದ್ದೀರಿ. ಥ್ಯಾಂಕ್ ಯು. ಈ ಕಾವಡಿ ವಿಶೇಷ ನೀವ್ ನೋಡ್ಬೋದು, ಉದ್ದಕ್ ಮಲ್ಕೊಳ್ತಾರೆ. ಅಂದ್ರೆ ಕಾವಡಿ ಎತ್ತಿರೋರು ದಾಟ್ಕೊಂಡ್ ಬಂದ್ರೆ ಮಲ್ಗಿರೋರ್ನ ಒಳ್ಳೆ ಶ್ರೇಯಸ್ಸಾಗುತ್ತೆ, ಅಭಿವೃದ್ಧಿ ಸಿಗುತ್ತೆ ಅಂತ ಕೇಳಿಸ್ಕೊಳ್ತಾ ಇರೋದು. ಎಲ್ರು ಅರೋಹರ ಅರೋಹರ ಅಂತ ಹೋಗ್ತಾ ಇದಾರೆ. ಈ ತರ ದಾಟ್ಕೊಂಡು ಹೋಗೋದು ಇದ್ರಲ್ಲಿರುವಂತ ವಿಶೇಷವಾದ ಒಂದು ಆಚರಣೆ. ನೋಡ್ಬೋದು, ವಿಭೂತಿ ತಂದಿದ್ದಾರೆ. ಜನ ಒಂಥರ ಸಾಗರ ಹೋಗ್ತಾ ಇರ್ತಾರೆ. ಕಾವಡಿ ಎತ್ತಿರೋರು ದೇವ್ರಿಗೆ ಸಮಾನ. ಆ ಮುರುಗನೆ ಅವ್ರ ಮೈ ಮೇಲೆ ಬಂದಿದ್ದಾನೆ ಅಂತ. ಇದಿಷ್ಟು ಕಾವಡಿಯ ವಿಶೇಷ. ನಮ್ಮ ಒಂದು ಪ್ರೀತಿಯಿಂದ ನಾವೇ ಕ್ಯೂರಿಯಾಸಿಟಿಯಿಂದ ಬಂದು ಮಾಡಿದಂತಹ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇನ್ನಷ್ಟು ವಿಶೇಷತೆಗಳಿದೆ, ಮತ್ತೆ ಸಿಗ್ತಾ ಇರ್ತೀವಿ. ಇದು ನಮ್ಮ ಕ್ಯಾಮ್ರಾಮನ್ ಟೀಮ್. ತಿರುತ್ತಣಿ, ತಿರುಚೆಂದೂರ್, ಪಳನಿ ಹಾಗೂ ಸ್ವಾಮಿಮಲೈ ಜೊತೆಗೆ ಇನ್ನುಳಿದ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿಗಳಲ್ಲಿ ವಿಶೇಷ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷವಾಗಿ ನಡೆಯುವಂತಹ ಈ ಆರಾಧನೆಯಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೀವಿ ಅನ್ನೋದೇ ಬಹಳ ಸಂತೋಷದ ವಿಷಯ. ಈ ಸಂತೋಷ ನಿಮಗೂ ನಮ್ಮ ಚಾನೆಲ್ನ ಮೂಲಕವಾಗಿ ತಲುಪಿದೆ ಅಂತ ಅನ್ಕೊಳ್ತೀವಿ. ಅರೋಹರದ ಈ ವಿಶೇಷ ಎಪಿಸೋಡ್ ಅನ್ನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನ ಸಲ್ಲಿಸ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಸ್ವಾಮಿ, ಪಾರ್ವತಿ ಪರಶಿವನ ಪ್ರೇಮ ಪುತ್ರ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಆಶೀರ್ವಾದವನ್ನ ನೀಡಲಿ, ನಮ್ಮೆಲ್ಲರ ಹರಕೆ ಹಾಗೂ ಪ್ರಾರ್ಥನೆಗಳನ್ನ ಆದಷ್ಟು ಬೇಗ ಈಡೇರಿಸಲಿ ಅಂತ ಹೇಳ್ತಾ, ನಾನು ಸಹ ಜಾತ್ರೆಗೆ ನನ್ನ ಮಗಳ ಜೊತೆ ಸಿದ್ಧವಾಗಿ ಬಂದಿದ್ದೀನಿ. ಇಲ್ಲೊಂಥರ ಜಾತ್ರೆ ವಾತಾವರಣ ಹೇಗಿದೆ ಅಂತ ನೀವು ಆಲ್ರೆಡಿ ನೋಡಿದ್ರಿ. ಸೊ ನಾನೊಬ್ಳೆ ಜಾತ್ರೆಗೆ ಹೋದ್ರೆ ಚೆನ್ನಾಗಿರೋದಿಲ್ಲ, ನನ್ನ ಮಗಳು ಕೂಡ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದಾಳೆ ಜಾತ್ರೆಗೆ ಹೋಗೋ ಸಮಯ. ಈಗ ನಿಮಗೆ ಈ ವಿಡಿಯೋ ಮೂಲಕವಾಗಿ ಹೇಳ್ತಾ ಇರೋದು,
ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ.